ಜೈ ಶ್ರೀರಾಮ್, ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಕ್ಸ್ಪೋರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬಹಳ ದಿನ ಮೇಲೆ ವಿಡಿಯೋ ಆಗತ್ತೆ. ನಂದ್ರೆ ಒಂದು ವಾರ ಗ್ಯಾಪ್ ಆಗಿತ್ತು. ಒಂದ್ ಸ್ವಲ್ಪ ಬಿಸಿ ಶೆಡ್ಯೂಲ್ ಇರೋ ಕಾರಣ ವಿಡಿಯೋ ಮಾಡಕ್ ಆಗೇ ಇಲ್ಲ. ನನಗೆ ವಿಡಿಯೋ ಮಾಡಕ್ಕೂ ಆಗಿಲ್ಲ, ಅಪ್ಲೋಡ್ ಮಾಡೋದು ಯಾವ ಶಾರ್ಟ್ಸ್ ಅಪ್ಲೋಡ್ ಮಾಡಕ್ ಟೈಮ್ ಸಿಕ್ಕಿಲ್ಲ. ಒಂದ್ ಸ್ವಲ್ಪ ಈಗ ಬಸು ಜಯಂತಿ ಆದ್ಮೇಲೆ ಒಂದ್ ಸ್ವಲ್ಪ ಕೆಲಸಗಳು ಜಾಸ್ತಿ ಆದ್ವು. ಅದ್ರ ಸಲಿಂದ ವಿಡಿಯೋ ಅಪ್ಲೋಡ್ ಮಾಡಕ್ ಆಗಿಲ್ಲ, ಅದಕ್ಕೆ ಸಾರಿ. ಅಂಡ್ ಇನ್ನೊಂದು ಖುಷಿ ವಿಚಾರ ಏನಂತಂದ್ರೆ, ನನಗೆ 100 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗ್ಯಾರ. ಥ್ಯಾಂಕ್ ಯು ಸೋ ಮಚ್. 100 ಸಬ್ಸ್ಕ್ರೈಬರ್ಸ್ ಲೇಟ್ ಆಗ್ಯಾರ ಅಂದ್ರು ಆಗ್ಯಾರ. ಅದು ಆಗ್ಯಾರ ಅನ್ನೋದೈತ್ಲ, ಅದಷ್ಟು ಸಾಕ್. ನಂದು 100 ಪೇ ಬಂತ ಚಾನಲ್, ಆದ್ರೂ ನಿಂತಿದಿಲ್ಲ. ಈ ಟೈಮ್ 100ಗೆ ನಿಂತಾರ. ಇನ್ನೊಂದ್ ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಗೇನ್ ಮಾಡಿಸಲು ಇನ್ನ ಟಾರ್ಗೆಟ್ ಇರೋದು 500. ನಂದ ಆಗಸ್ಟ್ ನೋಟಿಗೆ 500 ಕಂಪ್ಲೀಟ್ ಮಾಡಿಸ್ರಿ. ನಾವಂತ ಚಲೋ ವಿಡಿಯೋ ತಗೊಂಡ್ಬರ್ತೀನಿ. ಅಂಡ್ ಈಗ 100K ಆಗಿ 100K ಏನಾತ ನೋಡ್ರಿ. ನಾ 100K ವೈಬ್ ಒಳಗದೀನಿ. 100 ಆದ್ರೂ 100K ವೈಬ್ ಒಳಗದಿನ. 100 ಸಬ್ಸ್ಕ್ರೈಬರ್ಸ್ ಆಗಿದ್ದಕ್ಕೆ ಒಂದು ಪಬ್ಲಿಕ್ ವಿಡಿಯೋ ಮಾಡ್ತೇನೆ ಅಂತಂದಿದ್ದೆ. ಅದು ಆದಷ್ಟು ಜಲ್ದಿ ಮಾಡ್ತೇನೆ. ಒಂದ್ ಸ್ವಲ್ಪ ಈಗ ಬಿಸಿ ಶೆಡ್ಯೂಲ್ ಮಾಡಕ್ ಆಗತ್ತಿಲ್ಲ. ಅದನ್ನು ಮಾಡುವಂತ ಪಬ್ಲಿಕ್ ವಿಡಿಯೋ, ಕ್ರೇಜಿ ವಿಡಿಯೋ ಮಾಡತ್ತೀನಿ. ಒಂದು ಥಾಟ್ ಐತಿ, ಆದ್ರೆ ಮಾಡಕ್ ಟೈಮ್ ಸಿಗತ್ತಿಲ್ಲ. ಅದಕ್ಕ ನಮ್ ಸಪೋರ್ಟ್ ಬೇಕ. ನೀವು ಮಾಡ್ಬೇಕಾಗಿದ್ ಬಾಳ ಏನಿಲ್ಲ, ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ರಿ. ಆದಷ್ಟು ಜಲ್ದಿ 500 ಮುಟ್ಟಿಸ್ಬೇಕು ಅಂತ ಈಗ ವಿಡಿಯೋ ಸ್ಟಾರ್ಟ್ ಮಾಡೋದಂತ ಬರ್ರಿ. ನಾ ಇವತ್ತ ಎಲ್ಲಿ ಹೊಂಟೀನಿ ಅಂತಂದ್ರ ಅಲ್ಲಿ ಹೋಗಿ ಹೇಳ್ತೀನಂತ. ಪ್ಲೇಸ್ ಅಂತ ಭಾರಿ ಐತಿ. ನಮ್ದು ಧಾರವಾಡ ಆಲ್ಮೋಸ್ಟ್ ಆಲ್ ಎಲ್ಲಾ ಮಂದಿಗ್ ಗೊತ್ತೈತಿ ಆ ಪ್ಲೇಸ್. ಬಹಳ ತಂಡದ ವಾತಾವರಣ ಪ್ಲೇಸ್. ಅಂದ್ರ ಕುಡ್ದಾಗೂ ಇಲ್ಲ ರೀ, ಬರೀ ಕೆರಿ ಐತಲ್ಲಿ. ಒಂದ್ ಕೆರಿ ಐತಿ, ಅಲ್ಲಿ ಕೆರಿ ಕಡೆ ಫುಲ್ ತಂಪಿರ್ತೈತಿ. ಅಂಡ್ ನಮ್ ಧಾರವಾಡ ಮಂದಿಗಂತ್ರು ಈಗಂತೂ ಗೊತ್ತೇ ಇರ್ತೈತಿ. ನೋಡ್ರಿ, ಛತ್ರಿ ಹಿಡ್ಕೊಂಡು ಅನ್ಕೋತಾನ ನನ್ನ. ಧಾರವಾಡ ಮಂದಿಗೆ ಆಲ್ಮೋಸ್ಟ್ ಆಲ್ ಮಂದಿಗೆ ಎಲ್ಲರಿಗೂ ಗೊತ್ತೇ ಇರ್ತೈತಿ. ನಿಮ್ಗೆ ಎಷ್ಟು ಬಿಸಿಲು ಐತಪ್ಪ ಅಂತಂದ್ರ ಅಷ್ಟು ಬಿಸಿಲು ಐತಿ. ಈಗ ನಾ ಹೆಲ್ಮೆಟ್ ಹಾಕೊಂಡಂದ್ರ ಬೋರಾತಿನ ನಾ ಒಳಗಿಂತ್ರನ ಕೂದ್ಲೆಲ್ಲ ಹಸಿ ಆಗ್ಬಿಟ್ಟಾವ್. ಅಷ್ಟು ಬಿಸಿಲು ಐತಿ. ಅಂದ್ರೂ ಇಷ್ಟು ಬಿಸಿಲ್ದಾಗೂ ಅಲ್ಲಿ ಅಷ್ಟು ಕೋಲ್ಡ್ ಇರ್ತೈತಿ. ನಾ ಯಾವ ಪ್ಲೇಸ್ ಹೇಳಾತೀನಿ ಅಂತ ಹೇಳಿ ನಿಮಗ್ ಗೊತ್ತಾಗಿತ್ತಂದ್ರ ಕಮೆಂಟ್ ಮಾಡ್ರಿ. ಬರ್ರಿ ಹೋಗುಮಂತ. ಆ ಪ್ಲೇಸಿಗೆ ಹೋಗ್ಬೇಕಂತಂದ್ರ ವೈಭವ ಬೇರೆ ರೂಪ ಭಾರಿ ಇರ್ತೈತಿ ಆ ಪ್ಲೇಸ್. ಆಮೇಲೆ ಧಾರವಾಡ ಬಗ್ಗೆ ನಿಮಗ್ ಏನ್ರ ತಿಳ್ಕೊಳ್ತಂತಂದ್ರ ಕಮೆಂಟ್ ಮಾಡ್ರಿ, ಹೇಳ್ತೇನಂತ. ಮತ್ತೆ ಧಾರವಾಡ ಒಳಗೆ ಅಂತ ಪ್ಲೇಸಸ್ ಅವ ಅಂತಂದ್ರ ಅಂತ ಪ್ಲೇಸಸ್ ರಿವೀಲ್ ಮಾಡಿ ತೋರಿಸ್ತೇನಂತ. ಅಂಡ್ ಪಬ್ಲಿಕ್ ಡೇಸ್, ಪಬ್ಲಿಕ್ ಚಾಲೆಂಜಸ್ ವಿತ್ ನಾ ಚಾಲೆಂಜ್ ತಗೊಂಡು ಮಾಡುವ ವಿಡಿಯೋ ಎಲ್ಲಾ ಮಾಡುಮಂತ. ನಿಮ್ದು ಲೈಕ್, ಶೇರ್, ಸಬ್ಸ್ಕ್ರೈಬ್ ಇದ್ರೆ ಸಾಕ. ಬರ್ರಿ, ನಿಮಗ್ ಆ ಜಾಗಕ್ಕೆ ಹೋಗಿ ಸಿಗ್ತೀನಂತ. ಈಗ ಒಳಗೆಲ್ಲ ಸಾಧನಕೇರಿ ಒಳಗೆ ಬಂದೇವೆ. ಇದು ನಾ ಈಗ ಬಂದಿದ್ದೆ ಸಾಧನಕೇರಿ ಫುಲ್ ರಿವೀಲ್ ಮಾಡ್ಬೇಕಂತೇಳಿ ಬಂದಿದ್ದೆ. ಅಲ್ಲಿ ಮನೆ ಬಾಗಿಲ ಹಾಕ್ಯಾರ. ಅದಕ್ಕೆ ಇಲ್ಲಿ ಗಾರ್ಡನ್ ಐತಿ. ಅಂದ್ರೆ ಈಗ ಬೋಟಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಯಾರ. ಮೊದಲು ಇದ್ದಿದ್ದಿಲ್ಲ, ಈಗ ಸ್ಟಾರ್ಟ್ ಮಾಡ್ಯಾರ. ನೀವು ನೋಡ್ಬೋದು, ಇಲ್ಲಿ ತೋರಿಸ್ತೇನಂತ. ಆ್ಯಂಡ್ ಇಲ್ಲಿ ಟಿಕೆಟ್ ಬಂದು 10 ರೂಪಾಯಿ ಐತ್ರಿ ಟಿಕೆಟ್. ವಿಡಿಯೋ ಬೇಕಾದಂಗೆ ಮಾಡ್ಕೋಬೋದು ಅಂತಂದಾರೆ. ನಾ ಅದಕ್ಕೆ ಕೇಳಿದೆ ಮೊದಲ, ಫಸ್ಟಿಗೆ ಕೇಳಿಬಿಟ್ರೆ ಚಲೋ ಅದು. ಇಲ್ಲಿ ಒಳಗೆ ಪಾರ್ಕ್ ಐತಿ. ಸಣ್ಣ ಹುಡುಗರಿಗಂತೂ ಭಾರಿ ಐತ್ರಿ. ಇಲ್ಲಿ ತಂಪೈತಿ ನೋಡ್ರಿ ವಾತಾವರಣ. ನಿಮಗೆ ಬಿಸಿಲು ಬರೋದೇ ಇಲ್ಲ, ಆದಷ್ಟು ಭಾಳ ಗಿಡ ಅದಾವೆ. ಇಲ್ಲಿ ವಿಡಿಯೋ ಮಾಡ್ಬೇಕಂತಂದ್ರೆ ಕಪಲ್ಸ್ ಬಂದು ಕೂತಿದ್ರೆ ಹಿಂಗೈತ್ರಿ ಇದು ಪಾರ್ಕ್. ಬೋಟಿಂಗ್ ಎಲ್ಲ ಐತ್ರಿ ಇಲ್ಲಿ. ಮಸ್ತ್ ಐತ್ರಿ ಪ್ಲೇಸ್ ಇದೆ. ಇಲ್ಲಿ ಕಪಲ್ಸ್ ಅದಾರ ಭಾಳ, ಆಲ್ಮೋಸ್ಟ್ ಆಲ್ ಎಲ್ಲ ಕಪಲ್ಸ್ ಅದಾರ. ಇಳಿದು ಬಾ ತಾಯಿ, ಇಳಿದು ಬಾ ಜಳ ಖುಷಿಯ. ಇವರು ಒಂದು ಸ್ವಲ್ಪ ಪದ್ಯಗಳು ಅದಾವ್ರಿ, ಭಾರಿ ಅದಾವು. ಬೇಡದವರಿಗೆ ಬೇಡ ಆಗುವ ಬದಲು ನಿಮಗೆ ಹೇಳ್ತೀನಿ ಅಂತಡ್ರಿ ಆಮೇಲೆ. ಆದರೆ ಇಲ್ಲಿ ಒಂದು ಸ್ವಲ್ಪ ರಾಡಿ ಆಗೈತಲ್ರಿ ಕೆರಿ ಅಲ್ಲ. ಅಂದ್ರೆ ಇದೊಂದು ಸ್ವಲ್ಪ ಚೆಂದ ಮಾಡ್ಯಾರ ಈಗ ಮೊದಲು ಹಿಂಗೆ ಇದ್ದಿದ್ದಿಲ್ಲ. ಇಲ್ಲಿ ಹುಡುಗರಿಗೆ ಆಟ ಆಡೋಕದಾವೆ. ಮತ್ತು ಇನ್ನೇನು ಐತಿರಿ ಇಲ್ಲಿ ಅವು ಕಪಲ್ಸ್ ಅದಾರಿಪ್ಪ.
ವಿಡಿಯೋ ಮಾಡಕ್ಕೆ ಏನಿಲ್ಲ, ಕಪಲ್ಸಿಗೆ ಮತ್ತೆ ಶೂಟ್ ಮಾಡ್ಕೊಂಡು ಅಂತಂದ್ರೆ ಗದ್ಲಕ್ಕು. ಬಂದೈತನ್ರಿ ಇಲ್ಲಿ ರೋಡ್ ಅಲ್ಲ ಐತ್ರಿ, ಮಣ್ಣೆ ಕ್ಯಾಸ್ ಸ್ವಲ್ಪ ದಾಟ್ ಹೋಗ್ಬೋದಲ್ಲ ಆ ರೋಡಿಗೆ ಹೋಗೋದು ಹಂಗ್ರಿ. ಮತ್ತೆ ಇಲ್ಲ ಮ್ಯಾಲೆ ಏರಿ ಹೋದಿರ್ಬೇಕು. ಹಾಂ ಐತ್ರಿ, ರೋಡ್ ಐತಿ. ಒಟ್ಟು ಹಿಂಗೆ ಐತಿ ಇಲ್ಲಿ, ಚಲೋ ಐತ್ರಿ, ಅಷ್ಟೇನು ಇದನ್ನಿಲ್ಲ. ಭಾರಿ ತಂಪೈತಿ. ಈಗ ಈ ವಾತಾವರಣಕ್ಕೆ ತಂಪೈತಿ. ಇಲ್ಲೊಂದು ಮನೆ ಐತಿ. ಭಾಳ ಕಪಲ್ಸ ಭಾಳ ಅದಾರಿಪ್ಪ. ನನಗೆ ಯಾಕೆ ಅಪ್ಪುಡ್ ಫೀಲ್ ಆಗತ್ತೈತಿ. ಕಪಲ್ಸ ಭಾಳ ಅದಾರ. ಇನ್ನೊಂದು ಮನೆ ಐತಿ, ಅವ್ರದ್ದು ಇರ್ಬೋದಿದೆ ಭಾಳ ಮಾಡಿ. ನಿಮಗೆ ಸಿನಿಮ್ಯಾಟಿಕ್ಸು ತೋರಿಸ್ತೀನಂತೆ. ನಾವು ಬಡವನಾದರೆ ಏನು ಕೆಲವು ಬದುಕಬಹುದು. ಹಿಂಗೈತ್ರಿ. ಆಲ್ಮೋಸ್ಟ್ ಅಲ್ಲಿ ಇಲ್ಲಿ ಕಪಲ್ಸ ಕೂತ್ಬಿಟ್ಟಾರಿಪ್ಪ. ಮತ್ತೆ ವೀಡಿಯೋ ಮಾಡಿದ್ರೆ ಮತ್ತೆ ಪ್ರಾಬ್ಲಮ್ ಮಾಡಬಾರ್ದ್ರಿ. ನಮಗೇನಿಲ್ಲ ಬಿಡ್ರಿ, ಕೂತಿದ್ರೆ ಅದಕ್ಕಂತ ಹೇಳ್ಬಿಡೋರಿ ನಾವು. ಕಪಲ್ಸಿಗೆ ಹಲವಾರು ಐತಿ ಕೇಳಿದ್ಮೇಲೆ. ಕಪಲ್ಸಿಗೆ ಆಲ್ಮೋಸ್ಟ್ ಅಲ್ಲಿ ಪಬ್ಲಿಕ್ ಪ್ಲೇಸ್ ಒಳಗೆ ಕಪಲ್ಸ್ ಕುಂಡ್ರಬೋದ, ಆದರೆ ಅವ್ರ ಮನ್ಯಾಗ ಗೊತ್ತಾದ್ರೆ ಪ್ರಾಬ್ಲಮ್ ಆಗ್ತೈತಲ್ಲ. ಹಾಗಾಗಿ ನಮಗೆ ಪ್ರಾಬ್ಲಮ್ ಮಾಡಬಾರ್ದು. ಬರೀ ಐತಲ್ರಿ ಸಂಜೀವಿನಿ ಪಾರ್ಕ್ಕಿಂತ ಡೇಂಜರ್ ಐತಿ ಪಾರ್ಕ್. ಮಸ್ತ್ ಗಿಡಗಳು, ಇನ್ನೊಂದು ಸ್ಟ್ಯಾಚು ಐತೆ ಅವ್ರದ್ದು. ನಮಗೆ ಕಾಣ್ತೈತೆ ಇಲ್ಲ ಡೌಟ್. ಹಿಂಗೆ ಹೋಗ್ಬೋದು ಅನ್ನೋ ನೋಡ್ತಾರೆ. ಏನು ಪೀಸ್ ಐತ್ರಿಪ್ಪ ಇಲ್ಲಿ. ಒಂದು ಅರ್ಧ ತಾಸು ಕೂತೆ ನಿಮಗೆ ಮತ್ತೆ ತೋರಿಸ್ತೀನಂತ. ಕಪಲ್ಸ ಕೂತಾರೆ ಬರ್ರಿ, ನಿಮಗೆ ಮುಂದೆ ಎಲ್ಲ ಸಿಗ್ತೀನಂತ ಕಪಲ್ಸ್ ದಾಟಿ ಹೋದ್ಮೇಲೆ. ಇಲ್ಲೇ ಸ್ಟ್ಯಾಚು ಐತೆ ನೋಡ್ರಿ ಇವ್ರದ್ದು. ಇಲ್ಲೇ ಕುಂಡ್ರಾಕೈತಾರಿಪ್ಪ, ಇಲ್ಲೇ ಕೂತ್ ಬಿಡಮಂತ ಆರಾಮ್. ಮನೆ ಕಡೆನ ಭಾರಿ ಮನೆ ಭಾರಿ ಐತೆ ನೋಡ್ರಿ. ಲೊಕೇಶನ್ ಶೂಟಿಂಗ್ ಗೀಟಿಂಗ್ ಮಾಡೋಕ್ಕೆ ಮನೆ ಹೊರಗೆ ಇಲ್ಲೇ ಚೇರ್ ಐತಿ. ಚೇರ್ ಹಾಕೊಂಡ್ತಾನೆ. ಹಿಂಗೈತ್ರಿ. ಇಲ್ಲೇ ಕೆರೆ ಐತಿ. ಇಲ್ಲೇ ನಿಮಗೆ ನೀರು ಕಾಣ್ತಿರ್ಬೋದು. ಇಲ್ಲೇ ಸ್ಟ್ಯಾಚು ಐತಿ. ಇದ ಮೇನ್ ಇರ್ಬೇಕ್ರಿ ಇಲ್ಲಿಂತ್ರ. ಇಲ್ಲಿ ಮನೆ ಐತಿ. ದರಾ ಬೇಂದ್ರೆ ಅವ್ರದ್ದೇ ಇರ್ಬೇಕ್ರಿ ಅದು ಮಾಡಿ ಮನೆ. ನಾ ಇವತ್ತು ಇಲ್ಲಾಕೆ ಬಂದೆ ಅಂತಂದ್ರೆ ಪೀಸ್. ನಾ ಈ ತಿಂಗಳೊಳಗೆ ಭಾಳ ನೋಡಿದ್ದೆ ರೀ ಬ್ರೇಕಪ್ಸ್. ಅದು ನಮ್ಮ ಹುಡುಗರೊಳಗೆ ನಡುವೆ ಒಂದು 2-3 ನೋಡಿದೆ. ಮೂವ್ ಆನ್ ಆಗ್ಬೇಕಂದ್ರೆ ಇಂಥ ಪ್ಲೇಸ್ ಅದು ಬೇಕಲ್ರಿ. ನಮ್ಮ ಚಾನಲ್ನಿಂದ ತೋರಿಸ್ಕೊಡ್ತೇವೆ ನಾವು. ಇಂಥ ಪ್ಲೇಸ್ ಅದ ನೋಡ್ರಿ ಅಂಥೇಳಿ. ಹೋಗ್ರಿ ಇಲ್ಲೇ ಅದು ಕುಂಡ್ರಿ ಆರಾಮ್ಸಿರಿ, ಪೀಸ್ ಎಂಜಾಯ್ ಮಾಡಿರಿ. ಒಂದು ಟ್ರೈನ್ ಹೋದ್ಮೇಲೆ ಇನ್ನೊಂದು ಟ್ರೈನ್ ಬರ್ತೈತೆ ಅಂತ ಹೇಳಿ. ಇದು ಮಾತು ಟ್ರೈನಿಗಲ್ರಿ, ತಿಳ್ಕೊಳ್ಳೋರು ತಿಳ್ಕೊಂಡಿರ್ತಾರೆ. ಒಟ್ಟು ಮೂವ್ ಆನ್ ಆಗ್ಬೇಕ್ರಿ. ಕೆಟ್ಟ ಚಟಕ್ಕೆ ಹೋಗ್ಬಾರ್ದು. ಎಲ್ಲರ ಲೈಫ್ ಒಳಗೆ ಆ ಸ್ಟೇಜ್ ಬರ್ತೈತಿ. ಅದಕ್ಕೆ ಮೂವ್ ಆನ್ ಆಗಕ್ಕೆ ಇಂಥ ಪ್ಲೇಸ್ ನೋಡ್ರಿ. ಇದು ಆರಾಮ್ಸಿರಿ, ನೆಳ್ಳೈತಿ, ಪೀಸ್, ಗಾಳಿ ಸಣ್ಣ ಗಾಳಿ ಬೀಸಾತೈತೆ ರೀ. ಆರಾಮ್ಸಿರಿ ಕೂತಂದ್ರೆ ಪಕ್ಷಿಗಳು ಭಾಳ ಅದಾವ ಇಲ್ಲಿ. ಸೌಂಡೆಲ್ಲ ಮಾಡತ್ತಾವ. ಐತ್ರಿ ಒಂದು ಸ್ವಲ್ಪ ಇಟ್ಕೊಂಡಾರ, ಚಲೋ ಇಟ್ಕೊಂಡಾರ. ಆದರೆ ನಾವು ನಮ್ಮ ಕರ್ತವ್ಯ ಏನಂದರೆ ಇಂಥ ಜಾಗಗಳನ್ನ ನೀಟಾಗಿ ಇಟ್ಕೋಬೇಕಂದ್ರೆ ಹಿಂಗೆ ಡಸ್ಟ್ಬಿನ್ ಇಟ್ಟಿರ್ತಾರೆ ರೀ ಇಲ್ಲಿ. ನಾವು ಹಿಂಗೆ ಬಾಟ್ಲು ಹೋಗಿದ್ದಲ್ರಿ, ಬಾಟ್ಲ್ ಆಯ್ತಾ, ಪೇಪರ್ ಆಯ್ತಾ, ಹಿಂಗೆ ಅದು ಏನೂ ಒಗೆದಾಡಬಾರ್ದು. ಆಲ್ಮೋಸ್ಟ್ ಅಲ್ಲಿ ಅದ ಬಿದ್ದವ್ರಿ ಇಲ್ಲಿ. ಚಲೋ ಗುಟ್ಕ ಅದು ಏನು ಬಿದ್ದಿಲ್ಲ ಭಾಳ. ಬಾಟ್ಲ ಚಿಪ್ಸ್ ಗಿಪ್ಸ್ ಅಷ್ಟೇ ಬಿದ್ದವು. ಆಮೇಲೆ ಕಪಲ್ಸಿಗೆ ಅಲೌಡ್ ಮಾಡಬಾರ್ದ್ರಿಪ್ಪ ಇಂಥ ಪ್ಲೇಸಲ್ಲಿ. ಸಣ್ಣ ಹುಡುಗರು ಬರ್ತಾರೆ, ಇವ್ರು ಬರ್ತಾರಲ್ಲ, ಕಪಲ್ಸಿಗೆ ಬಂದ್ ಮಾಡಿಸ್ಬಿಡಕ್ಕೆ. ಕಪಲ್ ಅಲೌಡ್ ಮಾಡಬಾರ್ದು. ಆಮೇಲೆ ಒಬ್ಬೊಬ್ಬರೇ ಬ್ರೇಕಪ್ ಆದವ್ರು ಇಲ್ಲಿ ಬಂದು ಕೂತಾರೆ. ಮತ್ತು ಅವ್ರು ನೋಡಿದ್ರೆ ಮೂವ್ ಆನ್ ಆಗೋದಿಲ್ಲ ರೀ. ಅಲ್ಲಿಂದ ಮತ್ತೆ ಸ್ಟಾರ್ಟ್ ಆಕಾರ ನಾನು ಹಿಂಗೆ ಕುಂಡಿರ್ತಿದ್ದೆ ಅಲ್ಲ ಅಂತಂದೆ.
ಬರ್ರಿ ನಿಮಗೆ ಮತ್ತೆ ಮುಂದೆ ಏನರ ಚಲೋ ಸಿಕ್ತಂತಂದ್ರೆ ಸಿಗ್ತೇನಂತ ಸಿಕ್ಕಿದ್ದೆ ಇಲ್ಲಿ ಕೂತೆ ಎಲ್ಲೇ ಕೆರೆ ಕಡೆ ಮುಂದೆ ಒಂದು ಸ್ವಲ್ಪ ಮುಂದೆ ಬಂದೆ ಏನು ಪೀಸ್ ಐತೆ ಹೇಳ್ರಿ ಇಲ್ಲಿ ನೀವು ಒನ್ ಟೈಮ್ ಬಂದು ವಿಸಿಟ್ ಮಾಡಿ ನೋಡ್ಬೇಕಿಲ್ಲಿ ಆ್ಯಂಡ್ ಭಾರಿ ಐತ್ರಿ ಜಾಗ ಇದು ಗೌರ್ಮೆಂಟಿಗೆ ಸಂಬಂಧ ಇರ್ಬೇಕ್ರಿ ಇದು ಗೌರ್ಮೆಂಟ್ ಸಂಬಂಧ ಹೌದ್ರಿ ಯಾಕಂದ್ರೆ ಈ ಸ್ಮಾರಕದ ಬಾಜು ಅಲ್ಲಿ ಬರ್ದಾರೆ ಶ್ರೀಮಾನ್ಯ ಜಗದೀಶ್ ಶೆಟ್ಟರ್ ಅವ್ರದ್ದು ಹೆಸರು ಬರ್ದಾರೆ ಅದೇನು ಬೆಲದವ್ರದ್ದು ಹೆಸರು ಬರ್ದಾರೆ ಭಾರಿ ಐತ್ರಿ ಪ್ಲೇಸ್ ಆಮೇಲೆ ಅಲ್ಲಿ ಸ್ಕೂಲ್ ಐತ್ರಿ ಅಲ್ಲಿ ಹುಡುಗರು ಸೌಂಡ್ ಮಾಡೋದು ಕೇಳಿಸ್ತಿರ್ಬೋದು ನಿಮಗೆ ಅಲ್ಲಿ ಸ್ಕೂಲ್ ಐತಿ ದರಾ ಬೇಂದ್ರೆ ಅವ್ರ ಸ್ಕೂಲ್ ಐತಿ ಒಳಗೆ ಗಾಡಿ ಬಿಟ್ಟಾರಲ್ರಿ ಇಲ್ಲಿ ಹಿಂಗೆ ಹೋಗಕ್ಕೆ ಜಾಗ ಇರ್ಬೋದು ರೀ ಹಿಂಗೆ ಸ್ಟ್ರೇಟ್ ಅಲ್ಲೊಂದು ಇದನ್ನು ಇರ್ಬೋದು ಎಂಟ್ರೆನ್ಸ್ ಇಲ್ಲೊಂದು ಎಂಟ್ರೆನ್ಸ್ ಅಲ್ಲೊಂದು ಎಂಟ್ರೆನ್ಸ್ ಇರ್ಬೋದು ಪಾರ್ಕಂತರು ಒಂದು ಮಾಡ್ಯಾರ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ನೀಟ್ನೆಸ್ ಇಟ್ಕೋಬೇಕು ಅಂದ್ರೆ ಹಿಂಗೆ ಕೆರಿ ಇಲ್ಲೇ ಹೋಗಲಾರ ಆಮೇಲೆ ಅಲ್ಲಿ ಪ್ಲಾಸ್ಟಿಕ್ ಅಂದ್ರೆ ಅವರು ಕ್ಲೀನ್ ಮಾಡತ್ತಾರೆ ನಾವು ಒಂದು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕಲ್ಲ ಬಾಟ್ಲದು ಹಂಗೆ ಒಗ್ದಾಡ್ಬಾರ್ದೆ ಇಷ್ಟಿದೆ ಪಾರ್ಕಿಂದ ಬರೀ ಈಗ ದರಾ ಬೇಂದ್ರೆ ಅವ್ರ ಮನೆಗೆ ಹೋಗುಮಂತೆ ಫಸ್ಟಿಗೆ ಮನೆ ತೋರಿಸ್ಬೇಕಂತ ನಿಮಗಿತ್ತು ಆದರೆ ಅಲ್ಲಿ ಒಂದು ಸ್ವಲ್ಪ ಇದ್ರೆ ಮಂದಿಗಳು ಇದ್ರೆ ಅದಕ್ಕೆ ಅಲ್ಲಿ ಹೋಗಕ್ಕೆ ಮನಸ್ಸಾಗಲಿಲ್ಲ ಅಂದರೆ ಮನಸ್ಸಂದ್ರೆ ಒಂದು ಸ್ವಲ್ಪ ನಾಚಿಕೆ ಸ್ವಭಾವ ಐತಲ್ರಿ ನಮ್ದು ನಾವು ಒಂದು ದಿನ ಫುಲ್ ಡೈಲಿ ಲಾಗ್ ಮಾಡ್ಬೇಕಂತೈತಿ ನಿಮಗೆ ಚಾಲೆಂಜ್ ತೊಗೊಂಡು ನಾನು ಚಾಲೆಂಜ್ ತೊಗೊಂಡು ಮಾಡ್ಬೇಕಂತೈತಿ ಅದು ಫುಲ್ ಸ್ಟ್ರೀಟ್ ಒಳಗೆ ಸುಮ್ಮನೆ ಕ್ಯಾಮ್ರಾ ಎಬಿಸಿ ಮಾತಾಡೋದು ನಾನು ಒಂದು ದಿನದ ಫುಲ್ ದಿನಚರಿ ತೋರಿಸೋದೈತಿ ಅದು ಯಾವಾಗ ಆಕೈತು ಏನು ಗೊತ್ತಿಲ್ಲ ಒಟ್ಟು ತೋರಿಸ್ತೇನಂತೆ ಚಾಲೆಂಜ್ ತೊಗೊಂಡೇನಿ ಮೊನ್ನೆ ಮಾಡ್ಬೇಕಂತಂದೆ ಅರ್ಧ ಮಾಡಿದೆ ಬೇಡ ಅಂತೇಳಿ ವಿಡಿಯೋ ಅಪ್ಲೋಡ್ ಮಾಡಲಿಲ್ಲ ಈಗ ಈ ಟೈಮ್ ನಿಮ್ಮ ಮುಂದೆ ಹೇಳಿನಂತಂದ್ರೆ ಮಾಡತ್ತೇನೆ ಚಾಲೆಂಜ್ ಅದೇ ಮಾಡುಮಂತೆ ಆ್ಯಂಡ್ ಈಗ ಸೀದಾ ಹೋಗುಮ ದರಾ ಬೇಂದ್ರೆ ಅವ್ರ ಮನೆ ಒಳಗೆ ಹೋಗುಮ ಮನೆ ಒಳಗೆ ಬಿಡ್ತಾರಲ್ಲ ಡೌಟ ಹೊರಗೆ ಹೋಗುಮ ಹೊರಗಿನ ತೋರಿಸ್ತೇನಂತೆ ಅವ್ರದ್ದು ಒಂದು ಸ್ವಲ್ಪ ವಾಸ್ತು ಅವು ಪೆನ್ನ ಅವ್ರು ಬರ್ದಿದ್ದ ಪೆನ್ನು ಆಮೇಲೆ ಅವ್ರದ್ದು ಹಲ್ಸಟ್ಟ ಅವೆಲ್ಲ ಇಟ್ಟಾರ ಅವು ತೋರಿಸ್ತೇನಂತೆ ಅವು ಏನರ ಒಳಗೆ ಬಿಟ್ರೆ ಹಂಗೆ ಬಿಡಲಿಲ್ಲ ಅಂತಂತಂದ್ರೆ ನಿಮ್ಗೆ ನನ್ನ ಕಡೆ ಒಂದು ಫುಟೇಜ್ ಐತಿ ನಾ ಅಂದ್ರೆ ಒನ್ ಟೈಮ್ ಒಳಗೆ ಕೆಲಸ ಮಾಡಿದ್ದೆ ಒಟ್ಟು ಮನಿದೆ ಅವಾಗ ವಿಡಿಯೋ ಮಾಡ್ಕೊಂಡಿದ್ದಿತ್ತು ಅದನ್ನು ತೋರಿಸ್ತೇನಂತೆ ಆ್ಯಂಡ್ ಬರ್ರಿ ಅಲ್ಲಿ ಹೋಗಿ ಸಿಗ್ತೇನಂತ ಇಲ್ಲಿ ಅವ್ರು ಸ್ವಚ್ಛ ಮಾಡತ್ತಾರ ನೋಡ್ರಿ ಇಲ್ಲಿ ಈಗ ಅವ್ರು ಟ್ರೈ ಫುಲ್ ಮಾಡತ್ತಾರ ಅವ್ರು ಅಂದ್ರೆ ಇಲ್ಲಿ ಸ್ವಚ್ಛ ಮಾಡಿ ಸ್ವಚ್ಛ ಇಡ್ಬೋದೆ ಇನ್ನು ನಮ್ಮ ಜವಾಬ್ದಾರಿ ಇನ್ನು ಬಂದಾಗ ಒಂದು ಟೈಮ್ ನೀವು ಈ ವಿಡಿಯೋ ನೋಡಿ ಬರ್ತಿರೋ ಏನು ನೀವು ಹಂಗೆ ಪರ್ಸ್ನಲ್ಲಾಗಿ ಬರ್ತಿರೋ ಗೊತ್ತಿಲ್ಲ ಹೆಂಗೆ ಬಂದರೂ ಒಂದು ಸ್ವಲ್ಪ ಕ್ಲೀನ್ ಇಟ್ಕೋರಿ ಜಾಗ ಈಗ ಬರ್ರಿ ದರಾ ಬೇಂದ್ರೆ ಅವ್ರ ಮನೆಗೆ ಹೋಗಿ ಸಿಗ್ತೇನಂತ ಇದು ಒಂದು ಸ್ವಲ್ಪ ಥೈಲ್ಯಾಂಡ್ ಒಂದು ಐಲ್ಯಾಂಡ್ ಇದ್ದಂಗೆ ಐತೆ ಥೈಲ್ಯಾಂಡ್ ಅನ್ನತ್ತೇನೆ ನೋಡ್ರಿ ನಾನು ಇದು ಗಿಡ ಎಲ್ಲ ಐತಲ್ಲ ಇದು ಒಂದು ಐಲ್ಯಾಂಡ್ ಇದ್ದಂಗೆ ಐತೆ ಅಲ್ಲಿ ಹೋಗಕ್ಕೆ ಜಾಗ ಇಲ್ಲ ಅಲ್ಲಿ ಕುಂಡ್ರಾಗ ಸೀಟ್ ಅದು ಅದಾವ ಅಲ್ಲಿ ಹೆಂಗೆ ಹೋಗ್ತಾರಂತ ಅಲ್ಲಿ ನೋಡಿದೆ ಜಾಗ ಐತೋ ಇಲ್ಲೋ ಡೌಟ್ ಅಲ್ಲಿ ಹೋಗಕ್ಕೆ ಪ್ಲೇಸೇ ಇಲ್ಲರಿ ಅದು ಹೆಂಗೆ ಮಾಡ್ಯಾರನ ಭಾರಿ ಇಲ್ಲಿ ಅವ್ರದ್ದು ಇದನ್ನದು ಬರ್ದಾರ್ರಿ ಅವ್ರ ಕವನಗಳು ಏನೇನು ಬರ್ದಾರಲ್ಲ ದರಾ ಬೇಂದ್ರೆ ಅವ್ರದ್ದು ಬರ್ದಾರ ನನಗೊಂದು ಲೈನ್ ಅಲ್ಲೊಂದು ಭಾರಿ ಅನ್ನಿಸ್ತು ರೀ ಏನಂತಂದ್ರೆ ಬದುಕು ಅಂದರೆ ಏನು ಐತ್ರಿಪ್ಪ ನಂಗೆ ಅಷ್ಟು ಇದನ್ನು ಬರತ್ತಿಲ್ಲ ಅದು ಬಿಟ್ಟು ಇನ್ನೊಂದು ಎರಡು ಇದ್ದು ರೀ ನಾನು ನೆನ್ಪು ಮಾಡ್ಕೊಂಡು ನಿಮಗೆ ಹೇಳ್ತೀನಂತೆ ಅಲ್ಲಿವರೆಗೂ ಸ್ಟೇಟ್ಮೆಂಟ್ ಆಗಿರ್ರಿ ಈಗ ಸೀದಾ ಅವ್ರ ಮನೆಗೆ ಹೋಗುಮಂತೆ ಮನೆ ಒಳಗಿಂದ ತೋರಿಸ್ತೀನೋ ಹೊರಗಿಂದ ತೋರಿಸ್ತೀನಿ ನನಗೂ ಗೊತ್ತಿಲ್ಲ ಒಳಗೆ ಬಿಡು ಡೌಟ್ ಗೇಟ್ ಹಾಕ್ಯಾರ ಅದನ್ನೇ ನೋಡುಮಂತೆ ಹೊರಗಿಂತ ಆಯ್ತಂದ್ರೆ ಹಂಗೆ ಇಲ್ಲಂದ್ರೆ ಇಲ್ಲ ಈಗ ನೋಡ್ರಿ ಇಲ್ಲಿ ಕಿಂಗ್ ಫಿಶರ್ ಐತಿ ಹೋಯ್ತು ಅಲ್ಲಿ ಹೊಂಟೈತೆ ನೋಡ್ರಿ ಅಲ್ಲಿ ಹಾರಿ ಕಾಣ್ತೈತೆ ಇಲ್ಲ ಜಸ್ಟಿಫೈ ಆಗೋದಿಲ್ಲ ರೀ ಅದು ಇಲ್ಲೇ ಕೂತೈತೆ ರೀ ಅದು ಕಾಗಿ ಕವ್ವ ಬರ್ರಿ ನಿಮಗೆ ಅಲ್ಲಿ ಹೋಗಿ ಸಿಗ್ತೇನಂತ ಅವ್ರ ಮನೆಗೆ ಹೋಗಿ ಸಿಗ್ತೇನೆ ಇಲ್ಲಿ ಒಳಗೆ ಹೋಗಿದ್ದೇನ ಇಲ್ಲಿ
ಇಲ್ಲಿ ಲಾಸ್ಟ್ ಫ್ಲೋರ್ ಅಂದ್ರೆ ಇಲ್ಲಿ ಈ ಕಿಟಕಿ ಕಾಣತೈತಲ್ರಿ, ಇಲ್ಲಿ ಅವ್ರದ್ದು ಫೋಟೋ ಗಿಟೋ ಭಾರಿ ಅಮೇಝಿಂಗ್ ಫೋಟೋಗಳೆಲ್ಲ ಇಟ್ಟಾರೆ. ಮಸ್ತ್ ಅದರಲ್ಲಿ ಫೋಟೋ ಮತ್ತು ವಿಡಿಯೋಗಳು ಅಲೌಡ್ ಇಲ್ಲ. ನಾ ಅವ್ರಿಗೆ ಮಾತಾಡಿದೆ ಅಂದರೂ ಇಲ್ಲಪ್ಪ ನಿಂಗೆ ಒಬ್ಬನಿಗೆ ಕೊಟ್ರೆ ಮತ್ತೆ ಪ್ರಾಬ್ಲಮ್ ಆಕ್ಕೈತಿ, ಈ ಪರಿಚಯದ ಅದೇ ಅಂತ ಹೇಳತ್ತೇವೆ ಅಂತಂದ್ರೆ ಇಲ್ಲಿ ಒಳಗೆ ಹೋಗ್ಬೋದಂತ್ರಿ, ಒಳಗೆ ಬಿಡ್ತಾರಂತೆ. ಹೋಗ್ಯಾರ ಹಿಡಿದ್ರೆ ನಾಯಿ ಐತಲ್ರಿ ಇಲ್ಲಿ. ಇದು ಧರಾಮೇಂದ್ರ ಸರ್ ಅವ್ರ ಮನೆ, ಶ್ರೀ ಮಾತೃಶ್ರೀ ಅಂತೇಳಿ. ಇಲ್ಲಿ ಅವ್ರದ್ದು ಇಂಥವ ಫೋಟೋ ಸೇಮ್ ಇಂಥವ ಫೋಟೋಗಳಲ್ಲಿ ಇಟ್ಟಾರೆ. ಭಾರಿ ಐತ್ರಿ ಮನೆ, ತಂಪಗೆ. ಹಳೆ ಗಿಡ ನೋಡ್ರಿ, ಇಲ್ಲಿ ಕಾಣತೈತೆ ನೋಡ್ರಿ, ಇದು ಇಲ್ಲೇ ಐತದ. ಭಾರಿ ಐತ್ರಿ. ಇವ್ರ ಬಗ್ಗೆ ನಿಮ್ಗೆ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಗೊತ್ತಿರ್ತೈತಿ, ಅದಕ್ಕೆ ಅವ್ರ ಬಗ್ಗೆ ಏನು ಹೇಳತ್ತಿಲ್ಲ. ನೋಡಿ ಮುಂದೆ ಸುವರ್ಣ ಧಾರವಾಡ ನೆನಪುಗಳು ಅಂತೇಳಿ ಬರ್ದಾರ. ನೋಡ್ರಿ ಅವ್ರದ್ದು ಇದನ್ನು ಬರ್ದಾರ, ಕವನಗಳು ಅದು ಬರ್ದಾರ. ಮನದಾಳದ ಮಾತುಗಳು, ದಿವ್ಯ ಧ್ವನಿ, ನಮನ, ಇವೆಲ್ಲ ನೀವು ಪಾಸ್ ಮಾಡಿ ಅಷ್ಟು ಕ್ಲಿಯರಾಗಿ ಕಾಣ್ತವನಲ್ಲ. ಇವ್ರ ಬಗ್ಗೆ ನಮಗೂ ಅಷ್ಟು ಕ್ಲಿಯರ್ ಗೊತ್ತಿಲ್ಲ, ಆದ್ರೆ ಒಳ್ಳೆ ಕವನಗಾರ ಆ್ಯಂಡ್ ಒಳ್ಳೆ ಶಾಸ್ತ್ರೀಯ ಸಂಗೀತ ಅಂದ್ರೆ ಶಾಸ್ತ್ರೀಯವಾಗಿ ಬರೆದಿದ್ದ ಕವನಗಳದು ನೆನಪದ ನಮಗೆ ಒಂದು ಸ್ವಲ್ಪ. ಇದು 1981 ರೆಡಿ ಆಗೈತೆ ಅಂತ ನೋಡ್ರಿ. ಇಲ್ಲ ಅಮ್ಮ ಅಷ್ಟೇ ರಿಲೇಷನ್ ಎಲ್ಲ ಬೇರೆ ಬೇರೆ ಬೆಂಗಳೂರು. ಈಗ ಇಲ್ಲಿ ಒಳಗೆ ಹೋಗಿ ಬಂದೆ ನಾ. ಅಲ್ಲಿ ಒಂದು ಸ್ವಲ್ಪ ಮಂದಿ ಅದು ಇದ್ರಲ್ರಿ, ನಮಗೆ ಮಾತಾಡೋಕೆ ಅಫೋರ್ಡ್ ಆಗಿಬಿಡ್ತೈತಿ. ಧರಾಬೇಂದ್ರ ಅವ್ರ ಮನೆ ಇದೆ, ಒಳಗೆ ಹೋಗಿ ಎಲ್ಲ ನೋಡ್ಕೊಂಬಂದೆ. ಭಾರಿ ಐತಿ, ನಿಮಗೂ ತೋರಿಸಿರ್ತೀನಿ. ಈ ಮನೆ ಹೆಸರು ಬಂದು ಮಾತೃಶ್ರೀ ಅಂಥೇಳಿ. ಇಲ್ಲಿ ಬಸ್ ಸ್ಟ್ಯಾಂಡ್ ಐತಿ, ಇಲ್ಲಿ ಬಾರೋ ಸಾಧನ ಕೆರೆಗೆ ಅಂತೇಳಿ ಬಸ್ ಸ್ಟ್ಯಾಂಡ್ ಹೆಸರು ಬಾರೋ ಸಾಧನ ಕೆರೆಗೆ ಅಂತೇಳಿ ಐತಿ. ಭಾರಿ ಐತಿ ಬಸ್ ಸ್ಟ್ಯಾಂಡ್. ಆ್ಯಂಡ್ ಅವ್ರ ಮಕ್ಕಳೆಲ್ಲ ಏನು ಪುಣೆ ಮತ್ತು ಮೆಕ್ಕದಾಗಿರ್ತಾರಂತ ಹೇಳ್ಯಾರ. ಬರ್ರಿ ನಿಮಗೆ ಗೊಬ್ಬರ ಸೆಟಪ್ ಒಳಗೆ ಸಿಗ್ತೀನಂತ. ಈಗ ಸಾಗರ್ ಕೆರಿನೂ ತೋರ್ಸಿದೆ ನಿಮಗ, ಅವ್ರ ಮನೇನು ಆಲ್ಮೋಸ್ಟ್ ಆಲ್ ತೋರ್ಸಿನಿ. ಆ ಬಿಲ್ಡಿಂಗ್ ಹೋಗಿದ್ದಲ್ಲ, ಅದೇನ್ ಬಿಲ್ಡಿಂಗ್ ತೋರ್ಸಿಲ್ಲ, ಅಲ್ಲಿ ಭಾರಿ ಐತ್ರಿ, ಕ್ರೇಜಿ ಐತಿ. ಇಲ್ಲಿ ಮನಿ ಒಳಗ ನಿಮ್ಗೆ ಒಂದು ಸೈಡ್ ಫೋಟೋ ಹಾಕ್ತಿರ್ಬೋದು. ಅವ್ರ ಯೂಸ್ ಮಾಡುವಂತ ಚೇರ್ ಹಿಡ್ಕೊಂಡು ಅವ್ರ ಬಂದಿದ್ದ ಜ್ಞಾನಪೀಠ ಪ್ರಶಸ್ತಿ ಅಂಡ್ ಪದ್ಮಶ್ರೀ ಅಂಡ್ ಅವ್ರ ಯೂಸ್ ಮಾಡುವಂತ ಚಶ್ಮಾ, ಅವ್ರ ಯೂಸ್ ಮಾಡುವಂತ ಹೆಡ್ಸೆಟ್, A to Z ಎಲ್ಲ ಕೂಡಿಸಿಟ್ಟಾರ. ಅಂಡ್ ಅಲ್ಲಿ ವಿಡಿಯೋ ಮಾಡಕ್ ಅಲೋಡ್ ಬಹಳ ಕಡಿಮೆ ಐತ್ರಿ. ಯಾಕಂತಂದ್ರೆ ಪರಿಚಯ ಇದ್ದವ್ರಿಗೆ ಅಷ್ಟ ಕೊಡ್ತೀನಿ ಅಂತಂದ. ಫಸ್ಟ್ ಅಲ್ಲಿ ಹೋಗಿ ಮಾತಾಡಿದ್ದೆ ನಾನು, ಪರಿಚಯ ಇದ್ದವ್ರಿಗೆ ಅಷ್ಟ ಕೊಡ್ತೀವಿ, ಬೇಕಾದವ್ರಿಗೆ ಕೊಡುದಿಲ್ಲ ಅಂತ. ನಾ ಅಲ್ಲಿ ಆಲ್ಮೋಸ್ಟ್ ಆಲ್ ನಾ ಎಲೆಕ್ಟ್ರಿಷಿಯನ್ ಕೆಲಸ ಮಾಡಿದ್ದೆ. ಅಲ್ಲಿ ಒಂದು 2-3 ಹಂಗಾಗಿ ಹಿಂದಿನ ಬಿಲ್ಡಿಂಗ್ ಒಳಗೆ ಕೆಲಸ ಮಾಡಿದ್ದೆ. ಅವ್ರಿಗೆ ಅಂದೇನ ಅಂದ್ರೆ ನಮ್ದು ಮಿಸ್ತ್ರಿ ಹೆಸರು ಹೇಳಿದೆ, ನಮ್ಮ ಅಂಕಲ್ ಹೆಸರು.
ಹೇಳಿ ಅವ್ರದ್ ಬರ್ರಿನಾ ಯೂಟ್ಯೂಬ್ ಸ್ಟಾರ್ಟ್ ಮಾಡೀನಿ ಸ್ವಲ್ಪ ಹೋದ್ರಿ ಅಂತಂದೆ ಆಯ್ತು ತಗೋತಿ ಮ್ಯಾಲಿಂದ ವಿಡಿಯೋ ಮಾಡಕ್ ಕೊಡುದಿಲ್ಲ ಅವ್ರ ಮನೆ ಒಳಗಿಂದ ಪರ್ಮಿಷನ್ ಕೊಡಿಸ್ತೇನೆ ಅಂತಂದ್ ನೀವು ಅಂತೇಳಿ ವಿಡಿಯೋ ಮಾಡ್ಕೊಂಡೆ ಆಮೇಲೆ ಅಲ್ಲಿ ಒಂದ್ ಸ್ವಲ್ಪ ಮಂದಿ ಇದ್ರು ಅಂದ್ರೆ ನೋಡಕ್ ಆಲ್ಮೋಸ್ಟ್ ದಿನ ಒಂದ್ 2 3 ಮಂದಿ ಬರತಾರ ಅಂತ್ರಿ ನೋಡಾಕ್ ಬಂದವ್ರು ಅವ್ರ ಕಡೆಗೆ ಅಲ್ಲೇನ್ ಮಾತಾಡೋದಂತ ಹೇಳ ಗಪ್ಪ ವಿಡಿಯೋ ಮಾಡ್ಕೊಂಡೆ ಎದ್ ಬಂದೆ ಸಾರಿ ಇದು ಬರಾನ ಅವ್ರು ಹೇಳಾತಿದ್ರು ನಾ ಆಮೇಲೆ ವಿಡಿಯೋ ಮಾಡ್ಬೇಕಾಗಿ ತಿಳ್ಸ್ಕೊಂಡೆ ಅವ್ರ ಇನ್ನೊಬ್ರು ಕೇಳಿದ್ರ ಎಲ್ಲಿರ್ತಾರ್ರಿ ಇವ್ರ ಮಕ್ಕಳದು ಅಂತಂದ ಯಾರಿಲ್ಲ ಏನ್ರಿ ಅಜ್ಜಾರದು ಈಗ ಅಂತಂದ್ರೆ ಇಲ್ಲ ಈಗ ಅವ್ರ ಮಕ್ಕಳೆಲ್ಲಾರು ಇದ್ರೊಳಗೆ ಪುಣ್ಯದಾಗ ಅಂಡ್ ಮೆಕ್ಕಾದಾಗ ಇರ್ತಾರ ಅಂತಂದ್ರ ಆಮೇಲೆ ಈಗ ಪ್ರೆಸೆಂಟ್ ಯಾರಿಲ್ಲ ಏನ್ರಿ ಅಂತೇಳಿ ಅವ್ರ ಮಗ ಅದಾನಂತ್ರಿ ಇಲ್ಲಿ ದೊಡ್ಡವ ಆಗ್ಯಾನಂತ ಅವನು ಆಫೀಸ್ ಹೋಗ್ಯಾನ್ರಿ ಬ್ಯಾಂಕ್ ಒಳಗೆಲ್ಲಾ ನೌಕರಿ ಮಾಡ್ತಾರ ಎಷ್ಟು ಇನ್ನೇ ಅಲ್ರಿ ನಮ್ ಧಾರವಾಡ ಒಳಗ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕೋರು ಪ್ರಭಾರ ಅದು 2ನೇ ಜ್ಞಾನಪೀಠ ಪ್ರಶಸ್ತಿ ಕುವೆಂಪು ಅವ್ರದ್ದು ಮಾತಾಡೋದು ದರಾ ಬೇಂದ್ರೆ ಅವ್ರು ಬರ್ದಿದ್ದು ಕವನಗಳೆಲ್ಲ ಬಿಟ್ರೆ ಜಲ್ದಿ ಮೂವ್ ಆನ್ ಹಾಕಾರ ಯಾರ್ಯಾರು ಬ್ರೇಕಪ್ ಆಗೈತಿ ಪಟ್ ಹೋಗ್ಬೋದು ದರಾ ಬೇಂದ್ರೆ ಅವ್ರ ಕವನ ಎಲ್ಲ ಕೇಳ್ರಿ ಅಂಡ್ ಚಲೋ ಒಂದು ಸಿನಿಮ್ಯಾಟಿಕ್ಸ್ ವಿಡಿಯೋನ ಹಾಕ್ತೇನಂತ ಅವ್ರ ಮನಿದೆ ಎಷ್ಟ್ ಆಗ್ತೈತಿ ಗೊತ್ತಿಲ್ಲ ಅಷ್ಟ ವಿಡಿಯೋ ಹಾಕಿರ್ತೀನಂತ ನಿಮ್ಗ ಈ ವಿಡಿಯೋ ಚಲೋ ಅನ್ನಿಸ್ತಂದ್ರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡೋದು ಮರೆಯಾಕ್ಬೇಡ್ರಿ ಅಂಡ್ ಅವ್ರದ್ದು ಆಗಲೇ ಒಂದು ಕವನ ಹೇಳ್ತೇನಂತಂದಲ್ಲ ಅದನ್ನ ನಾ ಮತ್ತೊಮ್ಮೆ ಆ ಕಡೆ ರಿವರ್ಸ್ ಓದು ಸೌಂಡ್ ಭಾಳ ಇಷ್ಟ ಬರ್ರಿ ಮುಂದೆ ಹೋಗಿ ನಿಮ್ಗೆ ಹೇಳ್ತೇನಂತ ಆ ಕವನ ಹೇಳ್ತೇನಂತ ಮುಂದೆ ಸಿಗ್ತೇನಂತ ಬರ್ರಿ ಏನಿತ್ತಲ್ಲ ಅಲ್ಲಿ ರಿವರ್ಸ್ ಹೋಗಿ ನಾ ನೋಡಿದೆ ನಂಗೊಂದ್ ಮಸ್ತ್ ಮನ್ಸಿಗೆ ಮಸ್ತ್ ಅನಿಸ್ತಿರೋದ ಬೇಡ ಅಂದವರಿಗೆ ಭಾರವಾಗುವ ಬದಲು ಬೇಕಂದವರಿಗೆ ಬೆಳಕಾಗೋಣ ಅಂತ ಬರೋದ್ ಹಾಕಿದ್ರಲ್ಲಿ ಬೇಡವಾಗಿರ್ತದೆ ಆಮೇಲೆ ಇನ್ನೊಂದಿತ್ತಪ್ಪ ಅದೇ ಒಂದ್ ಸ್ವಲ್ಪ ಇದ್ರೊಳಗಿರ್ತದೆ ಇನ್ನ ಸಂಸ್ಕೃತ ಒಳಗ ಉಳಮ್ಮ ಹಿಂಗ ಬರ್ತಾವಲ್ರಿ ಹಂಗಿತ್ತ ನಾ ನಿಮಗೆ ಈಜಿಯಾಗಿ ಹೇಳ್ಬಿಡ್ತೀನಿ ನೋಡ್ರಿ ಆನೆ ಅಂದ್ರೆ ಕೈ ಮೇಲೆ ಕೈ ಇಟ್ಟು ಆನೆ ಮಾಡುವ ಬದಲು ಕಣ್ಣಿನ ನೋಟದಲ್ಲಿ ನಂಬಿಕೆ ಜಾಸ್ತಿ ಇದೆ ಅಂದ್ರೆ ಈಗ ಇರ್ತದ ಗೊತ್ತ್ರಿ ಒಬ್ರದ್ದು ಅಂಡರ್ಸ್ಟ್ಯಾಂಡಿಂಗ್ ಇರ್ತೈತ್ಲ ಲೈಫ್ ಒಳಗ ಏನ ಅಂತಂದ್ರ ಅಂಡರ್ಸ್ಟ್ಯಾಂಡಿಂಗ್ ಪೊಲೀಸ್ ಹೊಡಿಯಾತಾರ ಇಲ್ಲಿ ತರ್ರಿ ಏನಪ್ಪಾ ಅಂತಂದ್ರ ಅಂಡರ್ಸ್ಟ್ಯಾಂಡಿಂಗ್ ಆನೆ ಮಾಡೋ ಮೊದಲು ಅಂಡರ್ಸ್ಟ್ಯಾಂಡಿಂಗ್ ಇದೇ ಮಾಡಿದ್ರಿ ಆನೆ ಮಾಡೋಕ್ಕಿಂತ ಮೊದ್ಲ ಆಕಿ ಸುಳ್ಳು ಹೇಳತ್ತಾಳೋ ಕರೆ ಹೇಳತ್ತಾಳೋ ಸರಿ ಅಕ್ಕಿ ಅಂದ್ರ ಅವ ಯಾರ ಪತ್ತಕೊಳ್ಳಾರಾಗಿ ಆಕಿ ಸುಳ್ಳು ಹೇಳತ್ತಾಳೋ ಕರೆ ಹೇಳತ್ತಾಳೋ ನಮಗ್ ಗೊತ್ತಿಲ್ಲ ಆಕಿ ಕಣ್ಣು ನೋಡಿ ನಾವು ಏನೈತೆ ಅಂತ ಹೇಳ್ಕೊಬೇಕ ಅದಕ್ಕಂತಾರ ನಿಜವಾದ ಯಾವ್ದು ಲೈನ್ ಇರೋದು ಪ್ರೀತಿ ಬಗ್ಗೆ ಯಾವ್ದು ಇರೋದು ಲೈನ್ ಇರೋದು ಪ್ರೀತಿ ಬಗ್ಗೆ ಈಗ ನಮ್ ನಶೀದೊಳಗ ಒಂದೇ ಬೆಳಿಗಲ್ರಿ ಆಕೆ ಅದ್ರ ಆತಂಗ ಬೇಡ ಅಂದವರಿಗೆ ಭಾರವಾಗೋ ಬದಲು ಬೇಕಂದವರಿಗೆ ಬೆಳಕಾಗೋಣ ಇದ್ರದ್ದು ಅರ್ಥ ಏನಪ್ಪಾ ಅಂತಂದ್ರೆ ನಮ್ಗೆ ಆಲ್ಮೋಸ್ಟ್ ಎಲ್ಲಾರ ಮಂದಿ ಗೊತ್ತಿರ್ತೈತಿ ನಮ್ ನಶೀಬ್ದೊಳಗ ಒಬ್ಬಕ್ಕೆ ಹುಡುಗಿ ಬರಬೇಕಂತಂದ್ರ ಬರೋ ತಾಳ ಆಯ್ತು ಇಲ್ಲಿ ಹನಿ ಮ್ಯಾಲ ಬರ್ಬೇಕಂತಂದ್ರ ನಮಗ್ ನಾವ್ ಇಷ್ಟಪಡೋ ಹುಡುಗಿ ನಮಗ್ ಸಿಗ್ಬೇಕಂತ ತನ್ನೋದಿತ್ತಂತಂದ್ರ ಸಿಕ್ಕ ಬೇಕಾಗ್ಲದ ಅದೇ ನಾವೇನ್ರ ಇಲ್ಲ ನಮಗ್ ಅಕ್ಕಿನ ಬೇಕು ಅಕ್ಕಿ ಸಿಗ್ಲಿಲ್ಲ ಅಂದ್ರೆ ನಾವ್ ಇಷ್ಟಪಡೋ ಹುಡುಗಿ ನಮಗ್ ಸಿಗ್ಲಿಲ್ಲ ಅಂತಂದಾಗ ಅಕ್ಕಿನ ಬೇಕಂದ್ರು ನಾವ್ ಕಿತ್ತರ್ಲಾಗ ಹಾಕಿದ್ರು ಸಿಗುದಿಲ್ಲ ಅದ್ರ ಬದಲಿಗೆ ನಮಗ್ ಯಾರು ಇಷ್ಟಪಡತ್ತಿರ್ತಾವಲ್ಲ ಅದ ಹುಡುಗಿ ಪೂರ್ ಸಫಾಗಿ ಅನ್ನಕ್ ಚಲೋ ಅಲ್ರಿ ಮಾತೈತನ್ರಿ ಇದ ಬೇಡ ಎಂದು ಭಾರವಾಗುವ ಬದಲು ಬೇಕೆಂದವರಿಗೆ ಬೆಳಕಾಗೋಣ ಅವ್ರ ಲೈಫ್ ಬೆಳಕ್ ಕೊಡಂದ್ರು ಇನ್ನೂ ಸುಖವಾಗಿರ್ತೇವೆ ಒಳ್ಳೆ ಸುಖವಾಗಿರ್ತೇವೆ ಅಂದ್ರೆ ನಮಗ್ ಜಿದ್ದು ಬಿದ್ದ ನನಗ ಆಯ್ತು ಒಳ್ಳೆ ಅಂದಾಕಿಗೆ ನಾವು ಇದನ್ ಮಾಡಾಕತ್ತ ಅಂದ್ರೆ ಟೈಮ್ ವೇಸ್ಟ್ ಆಗ್ತೈತ್ ಅಂತ ಹೇಳಿ ಬರ್ದಿದ್ರೆ ಒಂದೆರಡು ಕಾಲ ಭಾರಿ ಅನ್ಸಿದ್ವಿ ನನಗೆ ಮೊದ್ಲೇ ಈಗ ಇವತ್ತ ಮೋಟಿವೇಶನ್ ಪಡೆದ್ರೊಳಗ 1 ನಂಬರ್ ಒಳಗಿದ್ದೇನ ಬೆಳಗ್ಗೆ ಅಂತಾರೆ ಅಂದ್ರೆ 7 ತಿಂಗಳ ಅಂದ್ರೆ 4ನೇ ತಿಂಗಳೊಳಗ ಬ್ರೇಕಪ್ ಆಗಿದ್ದು ಬಾಳ ನೋಡಿದ್ವಿ ನಾ ನನಗ್ ಕಿವಿ ಬಿದ್ದಂಗ 3-4 ಬ್ರೇಕಪ್ ನೋಡಿದ್ನ ಅದಕ್ಕ
ಫೋನ್ ಇದ್ರ ಬಗ್ಗೆ ಅಂತ ಹೇಳಿ ನಾ ಹಂಗ ಫೋನ್ ಮಾಡತ್ತಿದ್ದೀರಿ ಅವಾಗೂ ಬಂದಿದ್ದು ಒಂದ್ ನಿಮಿಷ ಮಾಡಿ ಬಂದಿದ್ದು ತರ ಬಂದವ್ರದ್ದು ಗೊತ್ತಿಲ್ಲ ಅದು ಯಾರು ಗೊತ್ತಿಲ್ಲ ಬಟ್ ಅಂದಿತ್ತು ಜೀವನ ಅಂದ್ರೆ ಏನಂತ ಹೇಳಿ ಒಂದು ಕ್ವಶನ್ ಟೈಟಲ್ ಹಾಕಿರ್ತನ್ರಿ ಅದಕ್ಕೆ ಮೆಸೇಜ್ಗಳು ತಳಗ್ ಮೆಸೇಜ್ಗಳು ಕಮೆಂಟ್ ಒಳಗೆ ಹೋಗಿ ನೋಡಿದ್ರೆ ಸೌಂಡ ಭಾಳ ಆಗ್ತೈತೆ ಕಮೆಂಟ್ ಒಳಗೆ ಹೋಗಿ ನೋಡಿದ್ರೆ ಏನಂತಿರ್ತೈತೆ ಹೇಳ್ರಿ ಜೀವನ ಎಂದರೆ ಅನುಭವಗಳ ಮಾತುವೇ ಜೀವನ. ನಮ್ದು ಬಾಯಿ ತೊದ್ಲಾಗದು ನಿರಾಶೆ ಬಾಕೆಟ್ ಆಗೈತ್ ನನಗೆ ಅಲ್ಲಿ ಒಳಗದು ಅವ್ರಿಗೆ ಇವ್ರಿಗೆ ಕನ್ವಿನ್ಸ್ ಮಾಡೋ ಮಟ್ಟ ಅನುಭವಗಳ ಮಾತುಗಳೇ ಜೀವನ ಅಂತ ನಾವ್ ಎಷ್ಟು ಅನುಭವ ತಗೋತೇವಲ್ಲ ಅಷ್ಟು ಜೀವನ ಈಸಿ ಆಕೈತಂತೆ. ಇಷ್ಟ ಹೇಳ್ತಾ ನಿಮ್ಗ ವಿಡಿಯೋ ಹೆಂಗ್ ಅನ್ನಿಸ್ತಂತ ಹೇಳಿ ಕಮೆಂಟ್ ಮಾಡ್ರಿ. ಅಂಡ್ ಆದಷ್ಟು ಜಲ್ದಿ 500 ಮುಟ್ಟುಮಂತ ಇಂಥವು ಕ್ರೇಜಿ ವಿಡಿಯೋಗಳು ಬರ್ತಾವ ಅಂಡ್ ಪಬ್ಲಿಕ್ ವಿಡಿಯೋನು ಆದಷ್ಟು ಜಲ್ದಿ ಬರ್ತೈತಿ. ಮತ್ ಸ್ವಲ್ಪ ಬಿಸಿ ಶೆಡ್ಯೂಲ್ ಒಳಗೈತಿ ಅದನ್ನ ದಾಡಿಕಾರಿ ಪಬ್ಲಿಕ್ ವಿಡಿಯೋನು ಹಾಕ್ತೀನಿ. ಇನ್ನೊಂದು 2 ವಿಡಿಯೋ ಮಾಡಾನ ಪಬ್ಲಿಕ್ ವಿಡಿಯೋ ಪಕ್ಕ ಬರ್ತೈತಿ. ಈ ಮಂತ್ ಅಂದ್ರೆ ಈ ತಿಂಗಳ ಎಂಡಿಗೆ ಪಕ್ಕ ಪಬ್ಲಿಕ್ ವಿಡಿಯೋ ಬರ್ತೈತಿ. ಅದ್ರದ್ದು ಡೋಂಟ್ ವರಿ ಸಿಗುಮ ಮುಂದಿನ ಒಂದು ಕ್ರೇಜಿ ವಿಡಿಯೋ ಒಳಗ. ಅಲ್ಲಿವರೆಗೂ eat well, sleep well and talk well ಅಂತ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.